ಓಕೆ, ರಿಷಾ ಅವ್ರಿಗೆ ಏನಾದ್ರು ಧ್ರುವಂತ್ ವಿಚಾರ ಸ್ವಲ್ಪ ಮುಳ್ಳಾಗ್ಬಿಡ್ತಾ ಅಂತ? ಯಾಕಂದ್ರೆ ಧ್ರುವಂತ್ ಹೆಸರು ಹೇಳಿದಾಗ ಅಂದ್ರೆ ನಿಂದೊಂದು ಲವ್ ಟ್ರ್ಯಾಕ್ ಮಾಡು ಧ್ರುವಂತ್ ಜೊತೆಗೆ ಅಂತ ಅಂದಾಗ ನೀವು ಅದನ್ನ ಸೈನ್ ಮಾಡ್ತೀರಿ, ಅದು ಏನಾದ್ರೂ ಮುಳ್ಳಾಯ್ತಾ ಅಂತ ಹೇಳ್ಬಿಟ್ಟು ರಿಷನಿಗೆ ಮನೆಯಿಂದ ಹೊರಗೆ ಬರೋದಿಕ್ಕೆ? ನಿಜವಾಗ್ಲೂ ಅದು ಆ ಮಟ್ಟಿಗೆ ಆಗತ್ತೆ ಅಂತ ಇಲ್ಲ. ಯಾಕಂದರೆ ನಾನು ಥಿಯೇಟರ್ ಮಾಡಬೇಕಾದ್ರೆ ನಮ್ಮ ಗುರುಗಳು ಹೇಳಿದ್ದು ಯಾವುದೇ ವ್ಯಕ್ತಿತ್ವ ಆಗಲಿ ಯಾವುದೇ ಆರ್ಟಿಸ್ಟ್ ಆಗಲಿ ನಾವು ಆ ಥರ ಮಾಡಬಾರ್ದು ಅಂತ. ನಾವು ಅವತ್ತು ಏನು ಕಾನ್ವರ್ಸೇಷನ್ ಆಗ್ತಿತ್ತು ಅಂತಂದರೆ ಐ ನೀಡ್ ಟು ಗಿವ್ ಕ್ಲಾರಿಟೀಸ್. ನಾನು ಅವತ್ತು ಸರ್ರು ತುಂಬ ಕೋಪದಲ್ಲಿದ್ದರು. ಐ ಕುಡ್ ನಾಟ್, ಅದೊಂಥರ ಅವ್ರಿಗೆ ಕೊಡೋ ರೆಸ್ಪೆಕ್ಟಿಗೆ ನಾವು ಸೈಲೆಂಟ್ ಆಗಿದ್ವಿ ಅನ್ನೋದು ಬಿಟ್ಟರೆ ನಾನು ಆನ್ಸರ್ ಕ್ಲಾರಿಟಿ ಕೊಡಬೇಕಿತ್ತು. ಬೇರೆ ಏನೋ ಟಾಪಿಕ್ ಸ್ಟಾರ್ಟ್ ಆಯಿತು. ಇವತ್ತು ಅದಕ್ಕೆ ಕ್ಲಾರಿಟಿ ಡೆಫಿನೆಟ್ಲಿ ಐ ಗಿವ್. ಯಾಕಂದರೆ ಬೇರೆ ಏನೋ ಟಾಪಿಕ್ ಸ್ಟಾರ್ಟ್ ಆಯಿತು, ಗ್ರೂಪ್ ಡಿಸ್ಕಷನ್ಸ್ ಥರ ಸ್ಟಾರ್ಟ್ ಆದಾಗ ಆಲ್ರೆಡಿ ಒಂದು ಆ್ಯಂಗಲ್ ಇತ್ತು, ನಿಮಗೆ ಗೊತ್ತಿತ್ತು. ಅದು ಅವರು ಶೋಗೆ ಮಾಡ್ತಾ ಇದ್ದಾರೆ, ಏನಕ್ಕೆ ಅವ್ರಿಗೆ ಮಾತ್ರ ಗೊತ್ತಿರೋದು, ನನಗೆ ನಿಜ ಗೊತ್ತಿಲ್ಲ. ಹಂಗಿದ್ದಾಗ ಇಟ್ ಸ್ಟಾರ್ಟೆಡ್ ಪಾಸ್ಟ್ ಹೇಳೋದು ಸ್ಟಾರ್ಟ್ ಆಯಿತು ಅಂತ. ನಾರ್ಮಲ್ ಕಾಮಿಡಿ ಸ್ಟಾರ್ಟ್ ಆದಾಗ ನಾನು ಆ್ಯಕ್ಷನ್ನು ಲವ್ ಅನ್ನೋ ಟಾಪಿಕ್ ಬಂತು. ಇಲ್ಲಪ್ಪ ಬೇಡ ಅನ್ನೋದು ಮ್ಯಾಟರ್ಗೆ ಹೋಗಿದ್ದು. ಆ ಟೈಮಲ್ಲಿ ನಾನು ಆ ವಿಷಯಕ್ಕೆ ಹೇಳಿದ್ದು, ಲವ್ ಅನ್ನೋ ಮ್ಯಾಟರ್ಗೆ ನನಗೂ ಅದಕ್ಕೂ ಬರಲ್ಲ ಬೇಡಪ್ಪ ಅನ್ನೋದಕ್ಕೆ ತಗೊಂಡು ಹೋಗಿ ಆ ಟೈಮಲ್ಲಿ ರಾಶಿಕಾ ಏನು ಮಾಡ್ಬಿಟ್ಟಿದ್ದಾಳೆ, ಇತ್ತಲ್ಲ ಧ್ರುವಂತದ್ದು ಏನೋ ರೇಗಿಸ್ತಾ ಇದ್ರಲ್ಲ, ನಿನ್ನ ಜೊತೆ ಮಾತ್ರ ಅವ್ರು ಕ್ಲೋಸ್ ಆಗಿರೋದು, ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ಮ್ಯಾಟರ್ಗೆ ಬಂದಾಗ ಅವ್ರ ಎಂಟ್ರಿನೂ ಹಂಗೆ ಇತ್ತು. ಇಲ್ಲಿ ಟಾಪಿಕ್ ಮಾತಾಡ್ತಾ ಇದ್ರು, ನಾನು ಈ ಲವ್ ಮ್ಯಾಟರ್ಗೆ ಅಂತ ಇದ್ದಿದ್ದು, ಅವ್ರ ಎಂಟ್ರಿನೂ ಹಂಗೆ ಆಗಿ ಮೇ ಬಿ ಕಾಕತಾಳಿಯಾಗಿ ಅದು ಲಿಂಕ್ ಆಗೋಯ್ತು ಅನ್ನೋದು ಬಿಟ್ಟರೆ ನಾನು ಪರ್ಪಸ್ಫುಲಿ ನಾನು ಅವ್ರಿಗೆ ನಾನೇ ಶಾಕಲ್ಲಿದ್ದೆ. ಅವ್ರ ಆ ಟಾಪಿಕ್ ತೆಗ್ದಾಗ ನಾನು ಪ್ರೋಸೆಸ್ ಮಾಡ್ತಾ ಇದ್ದೆ, ಹಿಂಗಾಯ್ತು, ನಾನು ಯಾಕೆ ಮಾಡಿದೆ, ನಾನು ಹೇಳಕ್ಕೂ ನಾನು ಅದಕ್ಕೆ ಅದೊಂದು ತಮಾಷೆ ಅಂತ ವರ್ಡ್ ಯೂಸ್ ಮಾಡಿದೆ ಅಲ್ಲ, ಅದು ಇನ್ನೂ ಅಗೇನ್ಸ್ಟ್ ಆಗೋಯ್ತು ನನಗೆ. ದೆನ್ ಐ ವಾಸ್ ಲೈಕ್ ನೋ, ಐ ಕಾಂಟ್ ಟೇಕ್ ದಿಸ್ ನಾವು, ಬಿಕಾಸ್ ಸರ್ ಯಾವುದೋ ಬೇರೆ ಇದರಲ್ಲಿದ್ದಾರೆ, ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ, ಐ ಡೋಂಟ್ ವಾಂಟ್ ಟು ಟೇಕ್ ಅಂತ ನಾನು ಕ್ಲಾರಿಟಿ ಕೊಡ್ತೀನಿ. ಅದು ಬಂದಿದ್ದು ಲವ್ ಅನ್ನೋ ವಿಷಯಕ್ಕೆ ಬಂದಾಗ ನಾನು ಬಿಗ್ ಬಾಸ್ ಮನೆಗೆ ಯಾವ ಲವ್ ಆ್ಯಂಗಲ್ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ ಅಮ್ಮ, ನೀವು ಹಂಗೆ ಇದು ಮಾಡಬೇಡಿ ಅನ್ನೋ ವಿಷಯಕ್ಕೆ ಬಂದಿದ್ದು ಅನ್ನೋದು ಬಿಟ್ಟರೆ ನಾನು ಧ್ರುವಂತಗೆ ಹೇಳಿಲ್ಲ. ಆ ಮೂಮೆಂಟ್ ಅವ್ರ ಟಕ್ ಅಂತ ಹೆಸರು ತಗೊಂಡ್ರು, ಅವ್ರ ಎಂಟ್ರಿ ಇತ್ತು, ಲವ್ ಅನ್ನೋದು ಇತ್ತಲ್ಲ, ನಾನು ಅದಕ್ಕೆ ಲವ್ವ ಬಡಪ್ಪ ಅನ್ನಂಗೆ ಆ ಲವ್ ಅಂತ ವರ್ಡ್ ತಗೊಂಡ್ಬಿಟ್ಟಿದ್ರು, ಅಷ್ಟು ಕಾಂಪ್ಲಿಕೇಶನ್ ಆಗ್ತಿರ್ಲಿಲ್ಲ. ಅದು ಬರೀ ಆ್ಯಕ್ಷನ್ಗೆ ಪಕ್ಕದಲ್ಲಿರೋರೆಲ್ಲ ನಕ್ಕಿದ್ದಾರೆ ಕೂಡ, ಲವ್ ಅನ್ನೋ ವರ್ಷಕ್ಕೆ ಅಯ್ಯಯ್ಯೋ ಅಂತ ಇದ್ದಿದ್ರೆ. ಅದು ಇವ್ರ ಜೊತೆನೂ ಎಷ್ಟೊಂದು ಜನ ಜೊತೆ ರೇಗಿಸ್ತಾ ಇದ್ರು ಹಂಗೆ ಹಿಂಗೆ ಅಂತ. ಅದು ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್.